ಇವತ್ತು ನಮ್ಮ ಕರ್ನಾಟಕದ ಕನ್ನಡದ ಸ್ಯಾಂಡಲ್ವುಡ್ನ ದಿಗ್ಗಜರು, ಶಾಸಕರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರ ಒಟ್ಟಿಗೆ ಕೈ ಜೋಡಿಸಿ ಸುಂದರ ಕಾರ್ಯಕ್ರಮದ ಶುಭಾರಂಭ. Dr. Raj Cup Season 7 event partners, Raj Events and Hospitality ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ರಾಕೇಶ್ ಸರ್ ಅವರು ದಯವಿಟ್ಟು ಬರಬೇಕಾಗಿ ವಿನಂತಿಸ್ಕೊತೀವಿ. ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ಸೊ ಎಲ್ಲ ಗೌರವಾನ್ವಿತರಿಗೂ ಧನ್ಯವಾದಗಳು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿ ನಮೋಸ್ತುತೆ ಎಂದು ನಮಸ್ಕರಿಸಿದ ಮೊದಲಿಗೆ ಹ್ಯಾಂಡಿಂಗ್ ಓವರ್ ದ ಮೈಕ್ ಟು ಅಶ್ವಿನಿ ಮ್ಯಾಮ್. ನಿಮ್ಮ 2 ಮಾತುಗಳ ಮುಖಾಂತರ ಚಿನ್ನಿಗೌಡ ಸರ್ ಅವರು ಮಾತಾಡಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಶುಭಾರಂಭ. ಇವತ್ತು ರಾಜ್ ಕಪ್ ಇವೆಂಟ್ ಪ್ರೋಗ್ರಾಮ್ ಈ ಕಾರ್ಯಕ್ರಮ 7ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಎಲ್ಲರೂ ಸಂತೋಷದ ವಿಷಯವಾಗಿದೆ. ನಿಜವಾಗ್ಲೂ ಕೂಡ ನಮ್ಮ ಇವೆಂಟ್ ಮಾಡ್ತಿರೋದು ರಾಜೇಶ್ ಗೌಡ ಅವರು, ಬ್ರಹ್ಮ ಅವರು ಭಾಳ ಎಡೆ ಬಿಡದೆ ಸುಮಾರು 7 ವರ್ಷ ಸತತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಏಕೆಂದರೆ ಈ ಕಾರ್ಯಕ್ರಮ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಅಂತ ಕೆಲಸವನ್ನು ನಮ್ಮ ರಾಜೇಶ್ ಬ್ರಹ್ಮ ಅವರು ಮಾಡ್ತಾ ಇದ್ದಾರೆ. ಯಾಕೋ ಅವ್ರು ಹೆಸರು ಹೇಳ್ತಾ ಮರ್ತೋಗ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಇರಲಿ, ಒಳ್ಳೆಯದಾಗಲಿ. ನಿಜವಾಗ್ಲೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಈವೆಂಟ್ಸ್ ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ ಅಂತ ಹೇಳ್ತಾ ನನ್ನದೊಂದು ಕೋರಿಕೆ ಇದೆ, ಹೇಳಿದೆ ನಿಮ್ಗೆ ಆವಾಗಲೇ. ನಾವು ಕೂಡ ಒಂದು ಕಾಲದಲ್ಲಿ ನಮ್ಮ ಸಾರಿಗೊಂದು ಕೇಳಿ ಹೇಳ್ತೇವೆ, ಒಂದು ಒಳ್ಳೆ ಕಾಲದಲ್ಲಿ ಒಳ್ಳೆ ಕ್ರಿಕೆಟ್ ಪ್ಲೇಯರು, ಬೌಲರು. ಅದು ನಮಗೂ ಕೂಡ ಒಂದು ಸಾರಿ ಆಫ್ಟರ್ 75 years 8 years ಆದವರಿಗೆ ಒಂದು ಟೀಮ್ ಮಾಡಪ್ಪ, ನಾವು ಬರ್ತೀವಿ, ಹೇಳಪ್ಪ, ನಾವು ನಮಗೂ ಕೂಡ ಆಸಕ್ತಿ ಇದೆ ಅಂತ ಹೇಳ್ತಾ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಬಂದಿರೋರಿಗೆ ಕಲಾವಿದರಿಗೆ ಹಾಗೂ ಟೆಕ್ನಿಷಿಯನ್ಸ್ಗೆ ಎಲ್ಲರೂ ಬಂದಿದ್ದೀರ. ನಿಮ್ಗೆಲ್ಲರೂ ಕೂಡ ನಾನು ಪುನೀತ್ ರಾಜ್ಕುಮಾರ್ ಮನೆಯ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರು, ಆಗಮಿಸಿರುವ ನಾನೆಲ್ಲ ಕ್ರೀಡಾ ಪ್ರೇಮಿಗಳೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ರಾಜೇಶ್ ಬ್ರಹ್ಮ ಅವರು ಕಳೆದ 7 ವರ್ಷಗಳಿಂದ ಈ ಒಂದು ರಾಜ್ ಕಪ್ ಟೂರ್ನಮೆಂಟ್ನ ನಡೆಸ್ಕೊಂಡು ಬಂದಿದ್ದಾರೆ. ಅದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥ ಕ್ರೀಡೆಯನ್ನು ರಾಜ್ ಕಪ್ಪನ್ನು ಇವರು ಬೇರೆ ಹೊರದೇಶಗಳಲ್ಲಿ ತಗೊಂಡಂಥ ಕೀರ್ತಿ ರಾಜೇಶ್ ಬ್ರಹ್ಮ ಅವರಿಗೆ ಸಲ್ಲುತ್ತೆ. ಅದರಲ್ಲಿ ನಾನು 3 ಬಾರಿ ಅವ್ರ ಜೊತೆ ಹೊರದೇಶದಲ್ಲಿ ಈ ಒಂದು ಕ್ರೀಡೆಗೆ ನಾನು ಫೈನಲ್ ಆಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದೆ, ಸದಾ ಇದ್ದೆ, ಈಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಮತ್ತು ಈ ಒಂದು ರಾಜ್ಕುಮಾರ್ ಅವರ ಮೇಲಿರುವಂಥ ಅಭಿಮಾನ ಇವತ್ತು ನಿಜವಾಗಿ ಅವರ ಸಂದೇಶಗಳನ್ನು ಎಲ್ಲ ಹೊರದೇಶಗಳಲ್ಲಿ ಸಾರುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ವಿಶೇಷವಾಗಿ ಚಿತ್ರೋದ್ಯಮದ ಪರವಾಗಿ ತಮ್ಮನ್ನು ಅಭಿನಂದಿಸ್ತೀನಿ. ನಿಮ್ಮ ಆಸಕ್ತಿ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗುವಂಥ ಕೆಲಸವನ್ನು ಮಾಡಿ ಭಾಳಷ್ಟು ಜನ ನಿಮ್ಮ ಕೈ ಹಿಡಿದಿದ್ದಾರೆ, ಈಗಲೂ ಇರ್ತಾರೆ, ಮುಂದೆನೂ ಇರ್ತಾರೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಸಮೃದ್ಧಿ ಮಂಜುನಾಥ್ ಸರ್ ಅವರು 2 ಮಾತು. ಸೊ ರಾಜೇಶ್ ಸರ್ ಹೇಳ್ತಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ರಾಜೇಶ್ ಬ್ರಹ್ಮ ಅವರವರ ಈ ಒಂದು 7ನೇ ವರ್ಷದ ರಾಜ್ ಕಪ್ ಕ್ರಿಕೆಟ್ ವಿಚಾರದಲ್ಲಿ ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದಿಸಬೇಕಾಗಿತ್ತು. ಆಲ್ರೆಡಿ ಎಲ್ಲ ನಮ್ಮ ಹಿರಿಯರು ಅಭಿನಂದಿಸಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರುಗಳು ಏನಪ್ಪ ಅಂದರೆ, ರಾಜ್ ಕಪ್ ಮಾಡೋ ಸಂದರ್ಭದಲ್ಲಿ ಓಪನಿಂಗಲ್ಲಿ ನಾನು ಅವ್ರನ್ನ ಒಂದು ಮಾತು ಕೇಳಿದ್ದೆ, ಇದು ಮಾಡೋ ಉದ್ದೇಶ ಏನು ನಿಮ್ಮದು ಅಂತ. ರಾಜ್ ಕಪ್ ಅಂತ ಮಾಡೋ ಉದ್ದೇಶ, ಅಣ್ಣ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಒಂದೇ ದೋಣಿನಲ್ಲಿ ಸಾಗ್ತಾ ಇರ್ತಕ್ಕಂಥವ್ರು ನಾವು ಅನ್ನೋದನ್ನ ಯಾವ ರೀತಿ ನಮ್ಗಳ ಹತ್ರ ಅವ್ರು ನಡೆದು ಬಂದು ಹಾದಿ ಇತ್ತಲ್ಲ, ಅದನ್ನು ನಾವು ಈಗ ಕ್ರಿಕೆಟ್ ಆಡಿಸೋದ್ರ ಮೂಲಕ ಎಲ್ಲ ಕಲಾವಿದರನ್ನು ಒಂದೇ ದೋಣಿನಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಇವತ್ತು ಇಷ್ಟಕ್ಕಷ್ಟೇ ಸೀಮಿತವಾಗಿದೆ ಅಂದರು. ಈಗ ನಮ್ಮ ಗೋವಿಂದ ನಾವು ಹೇಳೋದಂಗೆ
ರಾಜ್ಕುಮಾರ್ ಅವರ ವಿಚಾರಗಳನ್ನ ಪ್ರಪಂಚದಾದ್ಯಂತ ಅದನ್ನ ಮೊಳಗಿಸಿ ಕ್ರಿಕೆಟಿನ ಮೂಲಕ ಎಲ್ಲಾರನ್ನೂ ಒಂದು ರೀಚ್ ಆಗುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಅದು ನಿಜವಾಗ್ಲೂ ಅದ್ಭುತ, ಅವಿಸ್ಮರಣೀಯ, ಆದರಣೀಯ. ಇದೇ ಇಂಥ ಕೆಲಸಗಳು ರಾಜೇಶ್ ಪ್ರಭಾವ್ ಅವರ ಕಡೆಯಿಂದ ಇನ್ನೂ ಬಹಳಷ್ಟು ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರ್ನಾಟಕದ ಬ್ಯೂಟಿಫುಲ್ ಬೆಳಗಿ ಧನ್ಯ ರಾಮ್ಕುಮಾರ್ ಅವರು ರಾಜ್ ಕಪ್ನ ಕುರಿತಾಗಿ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. 7th ಸೀಸನ್ ರಾಜ್ ಕಪ್ ನಾನು ಭಾಗಿಯಾಗೋದಕ್ಕೆ ನನ್ನ ಅದೃಷ್ಟ ಅಂತ ನಾನು ಅನ್ಕೊತೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಮ್ಯಾಮ್ ಒಂದು ನಿಮಿಷ ಮ್ಯಾಮ್, ನಿಮ್ಮ ಜೊತೆಗೆ ಒಂದು ಫೋಟೋ ಇದೆ. ನಮ್ಮ ರಾಜ್ ಇವೆಂಟ್ಸ್ ಅಂಡ್ ಹಾಸ್ಪಿಟಾಲಿಟಿ ನಮ್ಮ ಇವೆಂಟ್ ಪಾರ್ಟ್ನರ್ಸ್ ಆದಂಥ ರಾಜ್ ಇವೆಂಟ್ಸ್ ಅಂಡ್ ಹಾಸ್ಪಿಟಾಲಿಟಿ ಅಶ್ವಿನ್ ಅವರು ಮತ್ತು ನಮ್ಮ ರಾಕೇಶ್ ಸರ್ ಅವರು ಮತ್ತು ಶಿವು ಅವರು ಕ್ರಿಯೇಟಿವ್ ಪ್ರೊಡ್ಯೂಸರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ದಯವಿಟ್ಟು ಅವರು ಬರಬೇಕು. ಡಾಕ್ಟರ್ ರಾಜ್ ಕಪ್ ಸೀಸನ್ 7ನ ನಮ್ಮ ಇವೆಂಟ್ ಪಾರ್ಟ್ನರ್ಸ್ ರಾಜ್ ಇವೆಂಟ್ಸ್ ಅಂಡ್ ಹಾಸ್ಪಿಟಾಲಿಟಿ ಈ ವೇದಿಕೆ ಮೇಲಿದೆ. ಅವರ ಜೊತೆಗೆ ನಮ್ಮ ಅಶ್ವಿನಿ ಮೇಡಮ್ ಅವರ ಜೊತೆಗೆ ಒಂದು ಸಣ್ಣ ಫೋಟೋ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು. ಸಮೃದ್ಧಿ ಫೈಟರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರ ತಂಡ, ಸುನಿಲ್ ಸರ್ ದಯವಿಟ್ಟು ತಾವು ಬರಬೇಕು. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಸರ್ ಬನ್ನಿ, ದಯವಿಟ್ಟು ಬನ್ನಿ ಸರ್. With all the best, ನಮ್ಮ ಸಮೃದ್ಧಿ ಫೈಟರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ ಮಂಜುನಾಥ್ ಸರ್. ಯಾವಾಗಲೂ ರಾಜ್ ಕಪ್ ನ ಬೆನ್ನೆಲುಬಾಗಿ ನಿಂತಿರ್ತೀರಾ. ನಮ್ಮ ಸರ್ ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ಇವತ್ತು ರಾಜ್ ಕಪ್ಗೆ ಒಂದು ಬೆನ್ನೆಲುಬು ಅಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅಂತ. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಅವ್ರ ಮೇಲೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಮ್ಮ ನಕ್ಷತ್ರ ಮಂಜು ಅವರಿದ್ದಾರೆ, ಓನರು, ಅಂಡ್ ನಮ್ಮ ಯೋಗಿ ಸರ್ ಇಲ್ಲಿದ್ದಾರೆ, ಕ್ಯಾಪ್ಟನ್ ಪನಗ ಸರ್ ಇದ್ದಾರೆ. ಎಲ್ಲರಿಗೂ ಆಧಾರದ ಸ್ವಾಗತವನ್ನ ಕೊಡ್ತಾ ಇದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ವಿತ್ ಅಸ್ ಟುಡೇ ಅಂಡ್ ಫಾರ್ ಬೀಯಿಂಗ್ ವಿತ್ ರಾಜ್ ಕಪ್ ಅಂತ ಹೇಳ್ತಾ ಜೋಳದ ಚಪ್ಪಾಳೆ. ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಕ್ರಿಕೆಟ್ ನಕ್ಷತ್ರದವರಿಗೆ. So let me welcome ರಾಸು ವಾರಿಯರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ರಾಸು ವಾರಿಯರ್ಸ್ ರಘು ಭಟ್ ಅವರ ಮಿಸ್ಟರ್ ಅಂಡ್ ಮಿಸಸ್ ರಘು ಭಟ್ ಆಸ್ ವೆಲ್. ಜೋಳದ ಚಪ್ಪಾಳೆ, kindly please put your hands together. Rasu Warriors, all the very best. Thank you. So ಈಗ I would like to welcome AVR Tuskers on the stage. AVR Tuskers ಜೊತೆಗೆ ಅರವಿಂದ್ ರೆಡ್ಡಿ ಸರ್ ಅವರಿಗೆ ಆದರದ ಓಕೆ ಅವರ ಸಿಸ್ಟರ್ ಇಲ್ಲಿದ್ದಾರೆ ಸೌತ್ ಪರವಾಗಿ. So congratulations to AVR Tuskers and all the best. Thank you so much. Hello sir, hearty welcome to Vision India and congratulations, all the very best. I hope you get all the good players in your team. Thank you. So next welcome, hearty welcome. So with a huge round
round of applause. ಜೋರಾದ ಚಪ್ಪಾಳೆ ಅವರಿಗೆ. Congratulations to dear Smiles Lions. So let me welcome ರುಚಿರಾ ರೇಂಜ್ ಡೈರೆಕ್ಟರ್ ಆದಂತ ಚೇತನ್ ಸರ್ ಅವರು. ಇಲ್ಲಿರುವಂತ ಎಲ್ಲ ನಿರ್ದೇಶಕರಿಗೆ ಆಧಾರದ ಸ್ವಾಗತವನ್ನ ಕೋರ್ತೀವಿ. ಸೊ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಅಂದ್ರೆ ರವಿಯ ಅಂತರಾಳದ ರವಿಯ ಕಿರಣಕ್ಕೆ ಬೀಳ್ದಲ್ಲೇ ಇರೋ ಎಷ್ಟೋ ವಸ್ತುಗಳಿದೆಯಂತೆ. ಆದ್ರೆ ಕವಿಯ ಅಂತರಾಳದ ಮನಸ್ಸಿಗೆ ಅಥವಾ ಕಣ್ಣಿಗೆ ಬೀಳ್ದಲ್ಲೇ ಇರುವಂತ ವಸ್ತುಗಳೇ ಇಲ್ವಂತೆ. ನಿರ್ದೇಶಕರ ಅಂತರಾಳದ ಮನಸ್ಸಿಗೆ ಬೀಳ್ದಲ್ಲೇ ಇರೋ ವಸ್ತುಗಳಿಲ್ಲ. ಸೊ ನಮ್ಮೆಲ್ಲ ನಿರ್ದೇಶಕರಿಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಮತ್ತು ಈಗ ಬಜರಂಗಿ ಬಾಯ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಐ ರಿಕ್ವೆಸ್ಟ್ ಬಜರಂಗಿ ತರನೇ ಇದ್ದೀರಾ ಸರ್ ಫುಲ್ಲು. ಜೋರಾದ ಚಪ್ಪಾಳೆಯೊಂದಿಗೆ ಬಜರಂಗಿ ಬಾಯ್ಸ್ ವೇದಿಕೆ ಮೇಲಿದ್ದಾರೆ. ಸ್ವಸ್ತಿಕ್ ಅವರ ಒಂದು ತಂಡ. ಆಲ್ ದ ಬೆಸ್ಟ್ ಬಜರಂಗಿ ಬಾಯ್ಸ್. Hope you bag the trophy of Dr. Raj Cup Season 7. Thank you so much. So ಈಗ I would like to welcome SP ಮೆಚ್ಚಿದ ನಾಯಕರು ಮುನೇಗೌಡ ಸರ್ ಅವರು ಮತ್ತು ಶಿವು ಅವರು, ಚಂದನ ಅವರು. Heartily welcome to all of you. ಜೊತೆಗೆ ನಮ್ಮ ಪ್ರವೀಣ್ ಅವರು. ಹಾರ್ಟ್ಲಿ ವೆಲ್ಕಮ್. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆ ಮತ್ತೊಮ್ಮೆ ದಯವಿಟ್ಟು. ನೀವೆಷ್ಟು ನಿಮ್ಮ ಬೇರೆ ತಂಡಗಳಿಗೆ ಪ್ರೋತ್ಸಾಹವನ್ನ ನೀಡ್ತಿರೋ ಅಷ್ಟು ನಿಮ್ಮ ತಂಡ ಇನ್ನಷ್ಟು ಮೇಲೋಗುತ್ತೆ ಅಂತ ಹೇಳ್ಬೋದು. ಸೊ ಧನ್ಯವಾದ. ಆಲ್ ದ ವೆರಿ ಬೆಸ್ಟ್ ನಮ್ಮ ಒಂದು ತಂಡಕ್ಕೆ. ಅಂಡ್ ಈಗ ಯುಮಿ ಕಿಂಗ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯುಮಿ ಕಿಂಗ್ಸ್ ಕುಶಾಲ್ ಗೌಡ ಅವರು ಇದರ ಒಂದು ಓನರ್, ಯುಮಿ ಕಿಂಗ್ಸ್ ತಂಡದ ಓನರ್ ಅಂಡ್ ನಮ್ಮ ತಂಡದ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಎಲ್ಲರೂ ಇಲ್ಲಿದ್ದಾರೆ. ಹಾರ್ಟ್ಲಿ ವೆಲ್ಕಮ್. ಎಸ್ಪೆಷಲಿ ನಮ್ಮ ಅನಿರುದ್ಧ್ ಸರ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಚಿಕ್ಕಮಗಳೂರು ವಾರಿಯರ್ಸ್ ಬಾಂಧಿತರ ಅಮೃತ ಹಸ್ತದಿಂದ ಕಾರ್ಯಕ್ರಮದ ಶುಭಾರಂಭವಾಯಿತು. ಇದೀಗ ನಮ್ಮ ರಾಜ್ ಕಪ್ ಸೀಸನ್ 7 ನ ಎಲ್ಲ ತಂಡಗಳಿಗೆ ಬ್ಯಾಟ್ ಅನ್ನು ವಿತರಿಸುವುದರ ಮುಖಾಂತರ ಆಕ್ಷನ್ಗೆ ಶುಭಾರಂಭವನ್ನ ಮಾಡ್ತಾ ಇದ್ದೀವಿ. ರಾಹುಲ್ ಅವರು ಒನ್ ಆಫ್ ದ ವಂಡರ್ಫುಲ್ ಪ್ಲೇಯರ್ ಈಸ್ ಆಲ್ರೆಡಿ ಇನ್ ಯುವರ್ ಟೀಮ್. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಲ್ಲ, ಓನರ್ ಇದ್ರೆ ಸಾಕು, ಆಮೇಲೆ ವೈಸ್ ಕ್ಯಾಪ್ಟನ್ ಬರ್ತಾರೆ ಅಂತ ಹೇಳಿ. ಸೊ ಜೋರಾದ ಚಪ್ಪಾಳೆ ನಮ್ಮ ರಾಮನಗರ ರೋಟರ್ಸ್ಗೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವಾಗ ಬಂದಂಥ ಟಿ ಸಿ ವೆಂಕಟೇಶ್ ಅವರಿಗೂ ಹಾಗೂ ಎ ನರಸಿಂಹ ಅವರು, ರಮೇಶ್ ಕಶ್ಯಪ್, ಗುರುಪ್ರಸಾದ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ರಾಜ್ ಕಪ್ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಟೈಮ್ ಆಗೋಗುತ್ತೆ. ಹೋದ ಸರ್ತಿ ರಾಜ್ ಕಪ್ ಅಷ್ಟು ತೊಂದರೆ ಸಿಕ್ಕಿದಾಗ ಕೈ ಎತ್ತಿ ಎಂಡ್ ಮೂಮೆಂಟಲ್ಲಿ ಕೈ ಎತ್ತದಂಥ ರಾಜಗೌಡರು, ಸಮೃದ್ಧಿ ಮಂಜುನಾಥ್ ಅವರು, ಮುನೇಗೌಡರು ಕೈ ಎತ್ತಿದ್ರಿ, ಕಾಲು ಬೀಗಲ್ಲ, ಕೈ ಎತ್ತಿದ್ರು. ಆಮೇಲೆ ಮಹೇಶ್ ಗೌಡ್ರು ಇದ್ರಲ್ಲ, ಆದಂತ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಮಹೇಶ್ ಗೌಡ್ರು ತುಂಬಾ ಸಾಥ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ಬಂದಂತ ಎಲ್ಲ ಓನರ್ಗಳಿಗೂ, ಆಮೇಲೆ ಕ್ಯಾಪ್ಟನ್ಸ್, ವೈಸ್ ಕ್ಯಾಪ್ಟನ್, ಐಕಾನ್ ಪ್ಲೇಯರ್ಸಿಗೂ ಎಲ್ಲರಿಗೂ ಧನ್ಯವಾದಗಳು. ಈಗ ರಾಜ್ ಕಪ್ ಆಕ್ಷನ್ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಹೇಳ್ಬಿಡ್ತೀನಿ. ಈಗ ಯಾವ ತರ ಬಿಟ್ಟಿಂಗ್ ಅಂತ ನಿಮಗೆ ವೈಟ್ ಒಂದು ಇದು ಕೊಟ್ಟಿದ್ದೀವಿ, ಕವರ್ ಕೊಟ್ಟಿದ್ದೀವಿ, ಅಂದ್ರೆ ಸ್ಪಾನ್ಸರ್ ಪ್ಲೇಯರ್ ಅಂತ. ಎಲ್ಲಾ ಪ್ಲೇಯರ್ಸ್ ಅಂದ್ರೆ ಸೆಲೆಬ್ರಿಟಿ ಕ್ಯಾಟಗರಿಯಿಂದ 5 ಜನ ತಗೊಳ್ಬಹುದು, ಎ ಕ್ಯಾಟಗರಿಯಿಂದ 4 ಜನ ತಗೊಳ್ಬಹುದು. ಸೆಲೆಬ್ರಿಟಿ ಕ್ಯಾಟಗರಿ 1 ಕೋಟಿ ಪಾಯಿಂಟ್ಸ್ ಇರುತ್ತೆ, ಎ ಕ್ಯಾಟಗರಿಗೆ 50 ಲ್ಯಾಕ್ಸ್ ಪಾಯಿಂಟ್ಸ್ ಇರುತ್ತೆ. ಒಂದು ಸೆಲೆಬ್ರಿಟಿ ಕ್ಯಾಟಗರಿಯಲ್ಲಿ 1 ಕೋಟಿಯಲ್ಲಿ ಉಳಿದ ದುಡ್ಡನ್ನ ಎ ಕ್ಯಾಟಗರಿಗೆ ತಗೊಳ್ಳೋದಿಲ್ಲ, ಅದಲ್ಲಿಗೆ ಕ್ಲೋಸ್ ಆಗುತ್ತೆ. ಎ ಕ್ಯಾಟಗರಿಗೆ ಬಂದಂತ ದುಡ್ಡಲ್ಲೇ ಕ್ಲಿಯರ್ ಆಗಬೇಕಾಗುತ್ತೆ. ಒಂದು ಸ್ಪಾನ್ಸರ್ ಅಂತ ಕೊಟ್ಟಿದ್ದೀವಿ. ಪ್ರತಿಯೊಂದು ಆಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಹಾಕೊಳ್ತೀವಿ. ಆ ಟೈಮ್ ಫಸ್ಟ್ ಕೇಳ್ತೀವಿ ಸ್ಪಾನ್ಸರ್ ಪ್ಲೇಯರ್ ಅಂದ್ರೆ ಬಿಡ್ಡಿಂಗ್ ಅಂದ್ರೆ ಅಮೌಂಟ್ ಕೊಟ್ಟು ಏನಾದ್ರು ಪ್ಲೇಯರ್ ತಗೊಳ್ಳೋದಾದ್ರೆ ತಗೊಳ್ಬೋದು. ಒಂದು ಟೀಮಿಗೆ ಒಬ್ರು ಮಾತ್ರ, ಇಲ್ಲ ಅಂದ್ರೆ ಅವರು ಬಿಡ್ಡಿಂಗ್ಸ್ ಅಲ್ಲೇ ಬರ್ತಾರೆ. ಪ್ರತಿಯೊಂದು ಟೀಮ್ಗೆ ಇರುತ್ತೆ ಅವಕಾಶ ಇದೆ. ಒಂದು ಟೀಮಿಗೆ ಒಬ್ರು ತಗೊಳ್ಬೋದು. ಅದು ಸೆಲೆಬ್ರಿಟಿ ಕ್ಯಾಟಗರಿ ಆದ್ರೂ ತಗೊಳ್ಬೋದು,
ಎ ಕ್ಯಾಟಗರಿ ಅಂತ ತಗೊಳ್ಬೋದು. ಎ ಕ್ಯಾಟಗರಿ ತಗೊಂಡ್ರೆ ಅವರು ನಾರ್ಮಲ್ ಪ್ಲೇಯರ್ ಎ ಕ್ಯಾಟಗರಿಲಿ 5 ಓವರ್ ಆದ್ಮೇಲೆ ಬ್ಯಾಟಿಂಗ್ ಬೌಲಿಂಗ್ ಬರಬೇಕು. ಆದ್ರೆ ಅದರಲ್ಲಿ ಎ ಕ್ಯಾಟಗರಿಯಲ್ಲಿ ಸ್ಪಾನ್ಸರ್ ಪ್ಲೇಯರ್ ತಗೊಂಡ್ರೆ ಅವರು 3 ಓವರ್ ಆದ್ಮೇಲೆ ಬ್ಯಾಟಿಂಗ್ ಬೌಲಿಂಗಿಗೆ ಬರ್ಬೋದು. ಇದು ರೂಲ್ಸ್. ಈಗ ಆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾಸ್ ಪ್ಲೀಸ್. ಥ್ಯಾಂಕ್ ಯು ಸರ್, ಧನ್ಯವಾದ. ಏನೋ ಡೌಟ್ ಇದ್ರೆ ಕೇಳ್ಬಿಡಿ. ಏನೋ ಪಾಪ ಟೆನ್ಷನ್ ಅಲ್ಲಿ ಕೈ ಹಿಡಿಯೋದು ಅಂತ ಹೇಳಕ್ ಹೋಗಿ ಕೈ ಕೈ ಹಿಡಿದಿದ್ದು. ಹಿಡಿದಿದ್ದಾರೆ.